ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಫೈಟ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿನೇ ಕೋಡಿ ಮಠದ ಶ್ರೀಗಳು ಒಂದು ಭವಿಷ್ಯವನ್ನ ಹೇಳಿದ್ದಾರೆ. ಅದು ಕೂಡ ಸಿಎಂ ಕುರ್ಚಿ ಜಟಾಪಟಿಯ ನಡುವೆನೇ. ಡಿಕೆ ಶಿವಕುಮಾರ್ ಪಟ್ಟದ ಆಸೆಯನ್ನ ಬಿಟ್ಟು ಬಿಡಬೇಕಾ? ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರ? ರಾಜ್ಯದ ನಾಯಕತ್ವದ ಬಗ್ಗೆ ಕೋಡಿ ಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಟ್ರೆ ಮಾತ್ರ ಬೇರೆಯವರಿಗೆ ಅವಕಾಶ. ಹಾಲು ಮತ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳೋದು ಬಹಳ ಕಷ್ಟ. ಅವರಿಗಾಗಿಯೇ ಬಿಟ್ರೆ ಮಾತ್ರ ಅಧಿಕಾರ ಅಂತ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದಾರೆ. ಅವರಾಗೆ ಬಿಟ್ಟು ಕೊಡಬೇಕು ಹೊರತು ಅದನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಪರೋಕ್ಷವಾಗಿ ಡಿಕೆಶಿಗೆ ಅಧಿಕಾರ ಸಿಗಲ್ಲ ಅಂದಿದ್ದಾರೆ ಕೋಡಿ ಮಠದ ಶ್ರೀಗಳು. ಸಂಕ್ರಾಂತಿ ಕಳೆಯಬೇಕು, ಅರಸನ ಭಂಡಾರ ಬಜೆಟ್ ಮುಗಿಯಬೇಕು. ಇದೆಲ್ಲ ಆದ್ಮೇಲೆ ಸಿದ್ದರಾಮಯ್ಯ ಅವರಾಗಿಯೇ ಬಿಟ್ರೆ ಸಾಧ್ಯ ಆಗುತ್ತೆ. 2025ಕ್ಕಿಂತ 2026ಕ್ಕೆ ಹೆಚ್ಚು ಕಷ್ಟ ಇದೆ ಅಂತ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಕೋಡಿ ಮಠದ ರಾಜೇಂದ್ರ ಸ್ವಾಮೀಜಿಗಳು ಭವಿಷ್ಯವನ್ನ ನುಡಿದಿರೋದು. ಸಿಎಂ ಕುರ್ಚಿ ಬಿಟ್ಟು ಕೊಡಲು ತಯಾರಿಲ್ಲ. ಸಿದ್ದರಾಮಯ್ಯ ಶತಾಯ ಗತಾಯ ಪಟ್ಟ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕೋಡಿ ಮಠ ಶ್ರೀಗಳ ಭವಿಷ್ಯ ನಿಜವಿದ್ದಲ್ಲಿ ಡಿಕೆಶಿಗೆ ಪಟ್ಟ ಅಂತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗಿ ಬಿಟ್ರೆ ಅವಕಾಶ ಇದೆ. ಇಲ್ಲದೆ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಇದೆಲ್ಲ ಆಗ್ಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ. ಇಲ್ಲಿಯವರು ಕಷ್ಟ ಇದೆ. ಅರಸನ ಅರಮನೆಗೆ ಕಾರ್ ಮೋಡ ಕವಿದಿತ್ತು ಅಂತ ಹೇಳಿದ್ದ ಹೇಳಿಕೆ ಬಂದೆ. ಇದನ್ನು ಮೊನ್ನೆ ಹೇಳಿದ್ದಲ್ಲ, ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಕಳಿಬೇಕು. ಅವರಾಗೆ ಬಿಟ್ಟರೆ ಅವಕಾಶ ಇದೆ. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗೆ ಬಿಟ್ರೆ ಅವಕಾಶ ಇದೆ. ಇಲ್ಲದೆ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಇದೆಲ್ಲ ಆಗ್ಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ. ಇಲ್ಲಿಯವರು ಕಷ್ಟ ಇದೆ. ಅರಸನ ಅರಮನೆಗೆ ಕಾರ್ ಮೋಡ ಕವಿದಿತ್ತು ಅಂತ ಹೇಳಿದ್ದ ಹೇಳಿಕೆ ಬಂದೆ. ಇದನ್ನು ಮೊನ್ನೆ ಹೇಳಿದ್ದಲ್ಲ, ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಕಳಿಬೇಕು. ಅವರಾಗೆ ಬಿಟ್ಟರೆ ಅವಕಾಶ ಇದೆ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಫೈಟ್ ನಡೀತಾ ಇದೆ. ನಾ ಕೊಡೆ ನೀ ಬೇಡೆ ಅನ್ನೋ ನಿಟ್ಟಿನಲ್ಲಿ ಈಗ ವಾತಾವರಣ ಇರೋದು. ಒಂದು ಕಡೆ ಸಿಎಂ ಕುರ್ಚಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅನ್ನೋ ಥರನೇ ಸಿಎಂ ಸಿದ್ದರಾಮಯ್ಯನವರು ವರ್ತನೆ ಮಾಡ್ತಾ ಇದ್ದಾರೆ. ಪ್ರತಿ ಮಾತಲ್ಲೂ ಕೂಡ ಹೈಕಮಾಂಡ್ ಅಂತ ಹೇಳಿ ಉಚ್ಚರಿಸ್ತಾನೆ ಇರ್ತಾರೆ. ಇನ್ನು ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಶತಾಯಗತಾಯ ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗಲೇಬೇಕು, ಆಗೇ ತೀರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅವರವರ ಬೆಂಬಲಿಗರು ಕೂಡ ಅವರವರ ನಾಯಕರ ಪರವಾಗಿ ಲಾಭಿ ಮಾಡ್ತಾ ಇರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿನೇ ರಾಜೇಂದ್ರ ಸ್ವಾಮೀಜಿ, ಕೋಡಿ ಮಠದ ಶ್ರೀಗಳು ಅಂತ ಏನು ನಾವು ಕರಿತೀವಿ, ಆ ಸ್ವಾಮೀಜಿ ರಾಜ್ಯದ ಈ ಕುರ್ಚಿ ಫೈಟ್ ಬಗ್ಗೆ ಮಾತಾಡಿದ್ದಾರೆ. ಹಾಲು ಮತದವರಿಂದ ಅಧಿಕಾರವನ್ನು ಕಿತ್ತುಕೊಳ್ಳೋದು ಅಸಾಧ್ಯ, ಬಹಳ ಕಷ್ಟ ಆಗಿಬಿಡುತ್ತೆ. ಹಾಲು ಮತದ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳೋದು ಎಷ್ಟು ಕಷ್ಟನೋ
ಅದೇ ರೀತಿಯಾಗಿ ಅವರಾಗೆ ಬಿಟ್ಟುಕೊಟ್ರೆ ಭಾಳ ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಪರೋಕ್ಷವಾಗಿ ಡಿ ಕೆ ಶ್ರೀಗೆ ಅಧಿಕಾರ ಸಿಗಲ್ಲ ಅಂತ ಹೇಳಿದ್ದಾರೆ ಕೋಡಿಮಠದ ಶ್ರೀಗಳು. ಸಂಕ್ರಾಂತಿ ಕಳಿಬೇಕು, ಅರಸನ ಭಂಡಾರ ಬಜೆಟ್ ಮುಗಿಬೇಕು, ಇದೆಲ್ಲ ಆದಮೇಲೆ ಸಿದ್ದರಾಮಯ್ಯ ಅವರಾಗಿಯೇ ಬಿಟ್ಟರೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು